ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ ವಾರ್ಡ್ 31ರ ಮಾದಿಗ ಸಮಾಜದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕೆ ಅದ್ದೂರಿಯಿಂದ ದೊಡ್ಡದಾದ ಹೂವಿನ ಹಾರ ಹಾಕಿ ಪೂಜೆ ಸಲ್ಲಿಸಿ ಮೆರವಣಿಗೆ ಮೂಲಕ ಮಹಿಳೆಯರು ಕಳಸ ಹಿಡಿದು ಡೊಳ್ಳು ವಾದ್ಯಗಳೊಂದಿಗೆ ತೆರಳಿ ಕೋರ್ಟ್ ಮುಂಭಾಗ ಇರುವ ಅಂಬೇಡ್ಕರ್ ಪುತ್ಥಳಿಗೆ ದೊಡ್ಡ ಹಾರ ಹಾಕುವುದರ ಮೂಲಕ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡ ಹುಲಿಗೇಶ್ ದೇವರಮನಿ, ಮಾದಿಗ ಸಮಾಜದ ಯುವ ಮುಖಂಡರು ಮಂಜುನಾಥ ದ್ಯಾವಿ, ಶರಣಪ್ಪ ದೇವರಮನಿ, ಮಾರುತಿ, ರವಿ ಹೆಗಡೆ, ಸೂರಿ ದೇವರಮನಿ, ಕನಕ ಹೆಬ್ಬಾಳ, ರೇಣುಕಾ ರಾಜ್ ಜೇಕಿನ್, ಹುಸೇನಿ ಕೊಜ್ಜಿ, ಶ್ರೀ ಕುಮಾರ ದೇವರಮನಿ, ಲಕ್ಷ್ಮಣ ನೀರಗಲ್, ಭೀಮೆ ಶಕ್ಕಿರೊಟ್ಟಿ ಹಾಗೂ ಇತರರು ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದರು. ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು, ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು, ಹೊಲಸೆಂಬ ಹಟ್ಟಿಯೊಳಗೆ ಮಳೆಯಾಗಿ ಇಳಿದೋನು. ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ. ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು, ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು, ಹೊಲಸೆಂಬ ಹಟ್ಟಿಯೊಳಗೆ ಮಳೆಯಾಗಿ ಇಳಿದೋನು. ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ. ನೆಲದಿ ಕೊಳೆತ ಶಿರಗಳಲ್ಲಿ ಚಿಗುರು ಮಿಂಚು ತಂದೋನು, ನೆಲದಿ ಕೊಳೆತ ಶಿರಗಳಲ್ಲಿ ಚಿಗುರು ಮಿಂಚು ತಂದೋನು. ಹೊರಗೆ ಚನ್ಮಾದಂಬಿಗೆಯಲ್ಲಿ ಚಂದ್ರನ ಚಂದ ತುಂಬಿದೋನು, ಚಂದ್ರನ ಚಂದ ತುಂಬಿದೋನು. ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ. ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು, ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು. ಶಿಲೆಯ ಕಾಲ ಕರಗಿಸಿ ಜಲದ ಕಾಲ ನಿರ್ಮಿಸಿ ಬಯಲ ಬೆರಗ ತೋರಿದೋನು. ಶಿಲೆಯ ಕಾಲ ಕರಗಿಸಿ ಜಲದ ಕಾಲ ನಿರ್ಮಿಸಿ ಬಯಲ ಬೆರಗ ತೋರಿದೋನು. ಮರದ ಕೊರಳ ಬೀಳಿಸಿ ನುಡಿನಾಲಿಗೆ ಜೋಡಿಸಿ ಕೋಟಿ ಪದವ ಮೀಟಿದೋನು, ಕೋಟಿ ಪದವ ಮೀಟಿದೋನು. ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ. ಹುಟ್ಟೆಂಬ ಬೇಲಿಯೊಳಗೆ ಮೋಡವಾಗಿ ಮೂಡಿದೋನು, ಹುಟ್ಟೆಂಬ ಬೇಲಿಯೊಳಗೆ ಮೋಡವಾಗಿ ಮೂಡಿದೋನು.
ಹಕ್ಕಿಯಾಗಿ ಹಾರಿ ಊರು ಕೇರಿಯನ್ನು ಸೇರಿ ನರನಾಡಿಯೊಳಗೆಲ್ಲ ಕಿಡಿಯ ಗೂಡ ಕಟ್ಟಿದೋನು. ಹಗಲ ಹಕ್ಕಿಯಾಗಿ ಹಾರಿ ಊರು ಕೇರಿಯನ್ನು ಸೇರಿ ನರನಾಡಿಯೊಳಗೆಲ್ಲ ಕಿಡಿಯ ಗೂಡ ಕಟ್ಟಿದೋನು. ಗೂಡ ಸುಡುವ ನೆರಳಿಗೆ ನೊಂದು ಬುದ್ಧನೂರ ಸೇರಿದೋನು. ಬುದ್ಧನೂರ ಸೇರಿದೋನು. ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ. ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ. ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು. ಹುಟ್ಟೆಂಬ ಬೇಗೆಯೊಳಗೆ ಮೋಡವಾಗಿ ಮೂಡಿದೋನು. ಮೂವತ್ತೊಂದರಿಂದ ಇವತ್ತು ನಮ್ಮ ಮಹಿಳೆಯರು ಮತ್ತು ಯುವಕರು ಇವತ್ತು ಮೆರವಣಿಗೆ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಸಲ್ಲಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ವರ್ಷದ ಜಯಂತಿ ಅಂಗವಾಗಿ ಎಲ್ಲರಿಗೆ ನಾಡಿನ ಜನತೆಗೆ ಶುಭವನ್ನು ಕೋರ್ತಿದ್ದೇವೆ. ಯಾಕಪ್ಪ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ದಲಿತರಿಗೆ ಅಷ್ಟೇ ಅಲ್ಲ, ಹಿಂದುಳಿದವರಿಗೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಾಗಿರ್ತಕ್ಕಂಥ ಜನರಿಗೆ ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದಾನೆ. ಯಾಕಪ್ಪ ಅಂದ್ರೆ ಇವತ್ತು ಆ ಸಂವಿಧಾನ ಅಡಿಯಲ್ಲಿ ನಾವು ಯಾವ ರೀತಿ ಬದುಕಬೇಕಂತೇಳಿ, ನಾವು ಯಾವ ರೀತಿ ಬಾಳ್ಬೇಕಂತೇಳಿ ಆಶಯವನ್ನು ಕೊಟ್ಟಿದ್ದಾನೆ. ಇವತ್ತು ನಾಡಿನ ತುಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಅಂಗವಾಗಿ ಶುಭಾಶಯಗಳನ್ನು ಕೊಡ್ತಿದ್ದೇವೆ. ನಮ್ಮ ವಾರ್ಡಿನ 31ನೇ ವಾರ್ಡಿನ ಜನರು ಮಾದಿಗ ಸಮಾಜ ವತಿಯಿಂದ ಭಾರತದಲ್ಲಿ ಇವತ್ತು ಹೊರಹೊಮ್ಮಿರ್ತಕ್ಕಂಥ ಈ ಒಂದು ಸಂವಿಧಾನಾತ್ಮಕವಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಬರ್ತಾ ಇದ್ದಾರೆ. ಅದರ ಜೊತೆಗೆ ಹಿಂದೆ ರಾಜ ಮಹಾರಾಜರು ಕತ್ತಿ ಖಡ್ಗಗಳನ್ನು ಆಳ್ತಾ ಇದ್ವು. ಇವತ್ತು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ ಆಳ್ತಾ ಇದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಇವತ್ತು ಸರ್ವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಇವತ್ತು ಉದ್ದಾಗಲಕ್ಕೂ ಇವತ್ತು ಹುಟ್ಟಿದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ಸಂವಿಧಾನ ಮತ್ತು ಜಲಚರ ಜೀವರಾಶಿ ಕೂಡ ಈ ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಬಾಳಿದಾಗ ಮಾತ್ರ ಅವರಿಗೆ ಮತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟಂತೆ ಆಗುತ್ತೆ. ಮತ್ತೊಮ್ಮೆ ಎಲ್ಲರಿಗೆ ಈ ಒಂದು ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು. ಸಂವಿಧಾನ ಶಿಲ್ಪಿ, ಸಮಾನತೆಯ ಹರಿಕಾರ, ಹಾಗೆಯೇ ವಿಶ್ವವಿಜ್ಞಾನಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಸಮಾಜದ ಪರವಾಗಿ ನಾವು ಕೊಡ್ತಾ ಇದ್ದೀವಿ. ಹಾಗೆಯೇ ಪ್ರಪ್ರಥಮ ಬಾರಿಗೆ ನಮ್ಮ ಸಮಾಜದ ವತಿಯಿಂದ ಏನು ಮಾಲಾರ್ಪಣೆ ಮಾಡುವುದರ ಮೂಲಕವಾಗಿ ಭಾಳ ದಾಶ ವಾದ್ಯಗಳ ಮೂಲಕವಾಗಿ ಭಾಳ ಅದ್ದೂರಿಯಾಗಿರ್ತಕ್ಕಂಥ ಮೆರವಣಿಗೆಯನ್ನು ಮಾಡಿದ್ವಿ ನಾವು. ಸೊ ನಮ್ಮದೇ ಆಗಿರ್ತಕ್ಕಂಥ ಒಂದು ಸಮಾಜದ ಪರವಾಗಿ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅಂತೇಳಿ ಸುಮ್ಮನೆ ಅನಿಸ್ಕೊಂಡಿಲ್ಲ. ಸೊ ಇಲ್ಲಿ ಭಾರತದ ಒಬ್ಬ ಕಟ್ಟಕಡೆಯ ಪ್ರಜೆಗೂ ಕೂಡ ಸಂವಿಧಾನದಲ್ಲಿರ್ತಕ್ಕಂಥ ಸವಲತ್ತುಗಳು ಎನ್ನುವಂಥದ್ದು, ನಮಗೆ ಮೂಲಭೂತ ಹಕ್ಕುಗಳು ಎನ್ನುವಂಥದ್ದು ಕೂಡ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಬಾಬಾ ಸಾಹೇಬರವರು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಬ್ಬರೇ ಇರತಕ್ಕಂತಹ ಒಂದು ಸಮಾನತೆಯ ನಿಟ್ಟಿನಲ್ಲಿ ಎಲ್ಲರನ್ನ ಸಹ ಸಮಾನ ರೀತಿಯಿಂದ ಕಾಣಬೇಕು ಎನ್ನುವುದು. ಯಾಕಪ್ಪ ಅಂತ ಹೇಳಿದ್ರೆ ಈಗ ST OBC ಅವರಿಗೆ ಮಾತ್ರ, SC STಗೆ ಮಾತ್ರ ಈ ಸಂವಿಧಾನವನ್ನು ಬರೆದಿಲ್ಲ. ಯಾಕಂದ್ರೆ ದಲಿತರಿಗೆ, ಹಿಂದುಳಿದವರಿಗೆ, ಹಾಗೆಯೇ OBC ಅವರಿಗೆ ಅನೇಕ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಪ್ರಥಮವಾಗಿ ಅನೇಕ ಭಾರತೀಯರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸಂವಿಧಾನವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಒಂದು ನಿಟ್ಟಿನಲ್ಲಿ ನಾವು ಸ್ಮರಿಸುತ್ತಾ ಹಾಗೆಯೇ ಅವರ ಹುಟ್ಟುಹಬ್ಬವನ್ನು ನಾವು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ. ಹಾಗಾಗಿ ನಮಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಮಾಜದವರೆಗೂ ಹಾಗೂ ಅಣ್ಣ ತಮ್ಮರಿಗೂ ನಮ್ಮ ಮಾದಿಗ ಸಮಾಜದವರೆಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಜಯಂತಿ ಮುಖಾಂತರ ಅದ್ದೂರವಾಗಿ ಮಾಡತಕ್ಕಂಥ ನಮ್ಮ ಜಯಂತಿ ನಾವು ಮಾಡತಕ್ಕಂಥದ್ದು ಇನ್ನೂ ಮುಂದೆ ಅದ್ದೂರವಾಗಿ ಮಾಡ್ಬೇಕಂತೇಳಿ ಇನ್ನೂ ಮುಂದಿನ ಹೆಚ್ಚಿನ ಮಕ್ಕಳಿಗಾಗಿ ಹೆಚ್ಚಿನ ಜನರಿಗಾಗಿ ಅಣ್ಣ ತಂಗಿಯರು, ಅಕ್ಕ ತಂಗಿಯರು ಎಲ್ಲರೂ ಒಂದು ದೊಡ್ಡ